ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ನ 47 ವರ್ಕ್ಶೀಟ್ ನಂಬರ್ 47, 48, 49 ಉತ್ತರಗಳು ಈ ವಿಡಿಯೋದಲ್ಲಿ. 47 ವರ್ಕ್ಶೀಟನ್ನು ನೋಡಿದಾಗ ಟಾಪಿಕ್ ಮೈ ಫೆಸ್ಟಿವಲ್ ಅಂತ ನೀಡಿದೆ. ಅಬ್ಸರ್ವ್ ದ ಪಿಕ್ಚರ್ಸ್ ಆಫ್ ಡಿಫ್ರೆಂಟ್ ಫೆಸ್ಟಿವಲ್ಸ್. ಇಲ್ಲಿ ಹಬ್ಬಗಳ ಚಿತ್ರಗಳನ್ನು ನೀಡಿದೆ. ಆಕ್ಟಿವಿಟಿ 1 ನೋಡಿದಾಗ ರೈಟ್ ಅಬೌಟ್ ಯುವರ್ ಫೇವರೇಟ್ ಫೆಸ್ಟಿವಲ್ ಆರ್ ದ ಫೆಸ್ಟಿವಲ್ ಯು ಸೆಲೆಬ್ರೇಟ್ ಇನ್ ಯುವರ್ ಫ್ಯಾಮಿಲಿ. ನೇಮ್ ಯುವರ್ ಫೇವರೇಟ್ ಫೆಸ್ಟಿವಲ್ ಅಂದಾಗ ದಿವಾಳಿ. ವೇರ್ ಇಸ್ ಇಟ್ ಈಸ್ ಸೆಲೆಬ್ರೇಟೆಡ್? ಇನ್ ಹೋಮ್. ವೈ ಈಸ್ ದಿಸ್ ಫೆಸ್ಟಿವಲ್ ಈಸ್ ಇಂಪಾರ್ಟೆಂಟ್ ಟು ಯು ಅಂದರೆ ಇಟ್ ಈಸ್ ಎ ಫೆಸ್ಟಿವಲ್ ಆಫ್ ಲೈಟ್ಸ್. ಡ್ರಾ ಪಿಕ್ಚರ್ ರಿಲೇಟೆಡ್ ಟು ಯುವರ್ ಫೇವ್ರೇಟ್ ಫೆಸ್ಟಿವಲ್. ಇದಕ್ಕೆ ಚಿತ್ರಗಳನ್ನು ಬರೀಬೇಕಾಗುತ್ತೆ. ಒಂದು ಪಟಾಕಿ ಮತ್ತು ದೀಪಗಳನ್ನು ಹಚ್ಚಿರ್ತಕ್ಕಂಥ ಚಿತ್ರವನ್ನು ಬರೀಬೇಕಾಗತ್ತೆ. ಇನ್ನು ಆಕ್ಟಿವಿಟಿ 2ಗೆ ಬಂದಾಗ ಮ್ಯಾಚ್ ದ ಫಾಲೋಯಿಂಗ್, ಮ್ಯಾಚ್ ದ ಟೈಪ್ ಆಫ್ ಫುಡ್ ಐಟಮ್ ವಿತ್ ದ ಫೆಸ್ಟಿವಲ್. ಇಲ್ಲಿ ಲಾಡೂಸ್ ಅಂತ ಇದೆ, ಗಣೇಶ ಚತುರ್ಥಿ. ಪೊಂಗಲ್ ಅಂತ ಬಂದಾಗ ಸಂಕ್ರಾಂತಿ. ಬಿರಿಯಾನಿ ಅಂತ ಬಂದಾಗ ಈದ್. ನಂತರ ಗುಹ್ರಾ ಮಕಾರ್ ಅಂತ ಬಂದಾಗ ಮಹಾಶಿವರಾತ್ರಿ. ಮೋದಕ ಅಂತ ಬಂದಾಗ ಅದು ದಿವಾಳಿ ಆಗುತ್ತೆ ಅಥವಾ ಕಿಚಡಿ ಪೊಂಗಲ್ ಸಹ ಆಗಬಹುದು. ಸುಬ್ದಾನ ಅಂತಕ್ಕಂಥದ್ದು ನವರಾತ್ರಿಗೆ. ಟಿಲ್ ಲಡ್ಡು ಅಂತಕ್ಕಂಥದ್ದು ದಿವಾಳಿ. ದೆನ್ ತಂಡೈ ಅಂತಕ್ಕಂಥದ್ದು ಹೋಳಿ ಹಬ್ಬದಲ್ಲಿ ಮಾಡ್ತಕ್ಕಂಥ ತಿಂಡಿಗಳಾಗಿರುತ್ತೆ. ಇಲ್ಲಿ 2 ತಿಂಡಿಗಳು ಯಾವ ಹಬ್ಬಕ್ಕೆ ಅಂತಕ್ಕಂಥದ್ದು ಕ್ಲಾಶ್ ಆಗಿ ಅದನ್ನು ಹಾಗೆ ಬಿಟ್ಟಿದ್ದೇನೆ. ನಂತರ ವರ್ಕ್ಶೀಟ್ ನಂಬರ್ 48ಗೆ ಬಂದಾಗ ಕಂಪ್ಲೀಟ್ ದಿ ಡೈಲಾಗ್ ಅಂತ ನೀಡಿದೆ. ಇಲ್ಲಿ ಕನ್ವರ್ಸೇಷನನ್ನು ನೀಡಿರುತ್ತೆ. ಆ ಕನ್ವರ್ಸೇಷನ್ನಲ್ಲಿ ಕೊಟ್ಟಿರ್ತಕ್ಕಂತಹ ಆ ಬಾಕ್ಸ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ತುಂಬಬೇಕಾಗತ್ತೆ. ಇಲ್ಲಿ ಹೋ ಗುಡ್ ಟು ಹಿಯರ್ ಅಂತಕ್ಕಂಥದ್ದು ಮದರ್ ಹೇಳಿರ್ತಕ್ಕಂಥದ್ದು. ನಂತರ ಅನು ಥ್ಯಾಂಕ್ ಯು ಸೋ ಮಚ್ ಮಾಮ್. ಮದರ್ ಮೈ ಪ್ಲೆಜರ್ ಡಿಯರ್. ಮತ್ತು ಮದರ್ ಐ ವಿಲ್ ಬ್ರಿಂಗ್ ಸಮ್ ಸ್ನ್ಯಾಕ್ಸ್ ಫಾರ್ ಯು. ಇಲ್ಲಿ ಮೊದಲನೇದು ಹೋ ಗುಡ್ ಟು ಹಿಯರ್, ಎರಡನೇದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಮಾಮ್, ಮೂರನೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಮೈ ಪ್ಲೆಜರ್ ಡಿಯರ್, ಕೊನೆಯದಾಗಿ ಐ ವಿಲ್ ಬ್ರಿಂಗ್ ಸಮ್ ಸ್ನ್ಯಾಕ್ಸ್ ಫಾರ್ ಯು. ನಂತರ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ನೀಡಿದೆ. ಶಾಪ್ ಕೀಪರ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಶಾಪ್ ಸರ್. ಕಸ್ಟಮರ್ ಗುಡ್ ಮಾರ್ನಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಶಾಪ್ ಕೀಪರ್ ಆದರೆ ಕಸ್ಟಮರ್ ಐ ವಾಂಟ್ ಸಮ್ ಡೈಲಿ ಯೂಸಬಲ್ ಥಿಂಗ್ಸ್ ಆ್ಯಂಡ್ ಗ್ರಾಸರೀಸ್. Shopkeeper, of course, please select the things, they are in the shelves. Customer, I have collected all the things, here are the things, how much do these things cost? Shopkeeper, it is 500 rupees. Customer, okay, shall I use Google Pay? Where is the QR code? Shopkeeper, it's pasted here on the wall. Customer, it is done. Shopkeeper, thank you sir, visit again. ಕಸ್ಟಮರ್ ಥ್ಯಾಂಕ್ ಯು. ಇನ್ನು ವರ್ಕ್ಶೀಟ್ ನಂಬರ್ 49ಗೆ ಬಂದಾಗ ಇಮೇಲ್ ರೈಟಿಂಗ್ ಪ್ರಾಕ್ಟೀಸ್ ಅಂತ ಇದೆ. ಇಲ್ಲಿ ಮಾಡಲ್ 1 ಕೊಟ್ಟಿದ್ದಾರೆ. ಮಾಡಲ್ 1 ನಾವು ಯಾವ ರೀತಿ ಇಮೇಲ್ ಬರಿಬೇಕು ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗತ್ತೆ. ನಂತರ ಆಕ್ಟಿವಿಟಿ 1ಗೆ ಬಂದಾಗ ರೈಟ್ ಆನ್ ಇಮೇಲ್ ಟು ಯುವರ್ ಫಾದರ್ ಥ್ಯಾಂಕಿಂಗ್ ಹಿಮ್ ಫಾರ್ ದ ಸರ್ಪ್ರೈಸ್ ಗಿಫ್ಟ್ ಹೀ ಗೇವ್ ಯು ಅಂತ. ಸಬ್ಜೆಕ್ಟ್ ಥ್ಯಾಂಕ್ ಯು. ಇಲ್ಲಿ ಡಿಯರ್ ಫಾದರ್, Hi Dad, I hope this email finds you well. I am very happy and excited by your surprise gift. I am very happy Dad for your wonderful gift. I didn't expected this gift. This gift surprised me a lot. Thank you so much. Date ಮತ್ತೆ your lovely daughter. ನಂತರ ಇಮೇಲ್ 2 ಅನ್ನು ನೀಡಿದೆ. Write an email to your brother congratulating him on getting highest mark in the board exams. Subject congratulations dear brother. Hi bro, I hope this email finds you. Congratulations dear brother, I heard that you got distinction and highest marks in your college. Really happy to hear your marks. Date ಮತ್ತೆ your lovely sister. ಇನ್ನು ಕೊನೆಯದಾಗಿ ಈ ಆಕ್ಟಿವಿಟಿಯಲ್ಲಿ ಆಕ್ಟಿವಿಟಿ 3 ಅನ್ನು ನೀಡಿದೆ. ಕಲೆಕ್ಟ್ ಫ್ಯೂ ವೆಬ್ಸೈಟ್ಸ್ ಆ್ಯಂಡ್ ಇಮೇಲ್ ಐ ಡಿ ಯು ಫೈಂಡ್ ಆನ್ ವೇರಿಯಸ್ ಪ್ರಾಡಕ್ಟ್ಸ್ ಅಂತ ಇದೆ. ನೀವು ನಿಮ್ಮದೇ ಆಗಿರ್ತಕ್ಕಂತಹ ಈ ಒಂದು ಪ್ರಾಡಕ್ಟ್ಸ್ ಬರ್ತಾವಲ್ಲ, ಪೇಸ್ಟ್ ಕವರ್ ಆಗಿರ್ಬೋದು ಅಥವಾ ಚಿಪ್ಸ್ ಕವರ್ ಆಗಿರ್ಬೋದು, ಬಿಸ್ಕೆಟ್ ಕವರ್ಗಳಲ್ಲಿ ವೆಬ್ಸೈಟ್ಸು ಮತ್ತು ಅವರ ಇಮೇಲ್ ಐ ಡಿಗಳನ್ನು ನೀಡಿರುತ್ತೆ. ಆ ಇಮೇಲ್ ಐ ಡಿಗಳನ್ನು ವೆಬ್ಸೈಟ್ಸನ್ನು ಇಲ್ಲಿ ಕಲೆಕ್ಟ್ ಮಾಡಿ ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇದು 8ನೇ ತರಗತಿ ಮರುಸಿಂಚನ ಇಂಗ್ಲೀಷ್ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ವರ್ಕ್ಶೀಟ್ಗಳ ಕೀ ಆನ್ಸರ್ಸ್ ಆಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.